ಇದನ್ನು ನಾನು ಮಾಡೋದು ಇಲ್ಲ ಗೊತ್ತಿಲ್ಲ. ಅದು ನಾನು ಇವತ್ತು ಹೋಗಿರಲಿಲ್ಲ ಅಂದರೆ ತುಂಬ ದೊಡ್ಡ ತಪ್ಪಾಗ್ತಿತ್ತು. ಐ ಫೀಲ್ ರೆಸ್ಪಾನ್ಸಿಬಲ್. ಅವಳು ಹೇಗಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಅಗ್ರಜ, ನೀನು ಏನು ಹೇಳ್ತಿದ್ಯಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ವೈ ಡು ಯು ಫೀಲ್ ರೆಸ್ಪಾನ್ಸಿಬಲ್? ಓಕೆ, ನಾನು ಅದಕ್ಕೆ ಟೆಕ್ಸ್ಟ್ ಮಾಡಿ ಕೇಳ್ತೀನಿ. ಮೆಸೇಜ್ ಬಂತು. ನಥಿಂಗ್ ಟು ವರಿ. ರೌಡಿ ನದಿನಿ ಆರಾಮಾಗಿದ್ದಾಳಂತೆ. ಇಲ್ಲಿ ನೋಡು. ಅಮ್ಮನ್ನ ಮತ್ತೆ ಆದ್ಯ ಬಿಟ್ಟು ಅಗ್ರಜ ಬೇರೆ ಯಾವ ಹೆಂಗಸರ ಬಗ್ಗೆನೋ ಕನ್ಸನ್ ತೋರ್ಸೋದಾಗ್ಲಿ ಕೇರ್ ಮಾಡೋದಾಗ್ಲಿ ಇಲ್ಲಿವರೆಗೂ ನಾನು ನೋಡೇ ಇಲ್ಲ. ಯಾಕೋ ವಿಚಿತ್ರವಾಗಿದೆಯಲ್ಲ. ಅಮ್ಮ ಅಮ್ಮ ಬೈಬೇಡಮ್ಮ, ಹೊಡಿಬೇಡಮ್ಮ. ನಾನು ಬೇಕು ಅಂತ ಲೇಟ್ ಮಾಡಲಿಲ್ಲ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಈಗ ಹೇಳು, ಯಾಕಮ್ಮ ಲೇಟ್ ಆಯಿತು? ಅಮ್ಮ, ಇವತ್ತು ಕೆಲಸದ ಮೇಲೆ ಸೈಟ್ ವಿಸಿಟ್ಗೆ ಅಂತ ಹೋಗಿದ್ನಮ್ಮ. ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಹೌದಾ? ಅಲ್ಲಿ ಯಾರೂ ಇರಲಿಲ್ವೇನೆ? ಇಲ್ಲಮ್ಮ, ನಾನು ಅಲ್ಲಿ ಸಿಕ್ಕಾಕೊಂಡಿದ್ದು ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಹೇಗೋ ನಾನು ಎಲ್ಲಿದ್ದೀನಿ ಅಂತ ಹೊರಗಿನವ್ರಿಗೆ ಗೊತ್ತಾಗಿ ನಾನು ಆಚೆ ಕರ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗೋಯ್ತಮ್ಮ. ಪುಣ್ಯ, ನಿನಗೇನೂ ಆಗಿಲ್ಲ ತಾನೆ? ಏನೂ ಆಗಿಲ್ಲಮ್ಮ. ಯಾಕೋ ಗೊತ್ತಿಲ್ಲಮ್ಮ, ನನ್ನ ಹಣೆ ಬರೋಕ್ಕೆ ಯಾವತ್ತೂ ಹಗಲೊತ್ತಲ್ಲಿ ನಿದ್ದೆ ಮಾಡದೇ ಇರೋಳು ಇವತ್ತು ಕೆಲಸ ಮಾಡ್ತಾನೆ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಎಚ್ಚರ ಆಗಿ ಕಣ್ಬಿಟ್ಟು ನೋಡಿದ್ರೆ ಕತ್ಲೆ ಆಗೋಗ್ಬಿಟ್ಟಿದೆ. ಸ್ವಿಚ್ ಬೋರ್ಡಲ್ಲಿ ಸ್ಪಾರ್ಕ್ ಹೊಡಿತಿತ್ತು. ಅಲ್ಲಿಂದ ಆಚೆ ಬಂದು ನೋಡಿದ್ರೆ ಬಿಲ್ಡಿಂಗ್ ಪೂರ್ತಿ ಸ್ಪಾರ್ಕ್ ಹೊಡಿತಿತ್ತು. ಬೆಂಕಿನೂ ಹೊತ್ಕೋತಿತ್ತು. ನನಗೆ ಭಯ ಆಗಿ ಅಲ್ಲೇ ಕೂತ್ಕೊಂಡ್ಬಿಟ್ಟೆ. ನೆನೆಸ್ಕೊಂಡ್ರೆ ಈಗಲೂ ನನ್ನ ಕೈ ಕಾಲೆಲ್ಲ ನಡುಗ್ತಿದ್ಯಮ್ಮ. ಅಮ್ಮ, ಏನೇ ಆಯಿತು? ಏನು ಮಾಡ್ಕೊಂಡೆ? ಬಳೆ ಚೂರ್ತಾಗಿ ಸಣ್ಣ ಗಾಯ ಆಯಿತು ಅಕ್ಕ. ನಿಜ ಹೇಳೋಕ್ಕಲ್ಲ, ಈಗ ನೀನು ನಿಜವಾಗ್ಲೂ ಆರಾಮಾಗಿದೆಯಾ ತಾನೆ? ಹೌದು ಕಣೆ, ನೀನೊಬ್ಬಳೇ ನೋವನ್ನು ಮುಚ್ಚಿಟ್ಕೊಂಡು ಅನುಭವಿಸ್ಬೇಡ. ಏನಾದರೂ ಹಿಂಸೆ ಆಗ್ತಿದ್ರೆ ಹೇಳ್ಬಿಡಮ್ಮ. ಇಲ್ಲಮ್ಮ, ಈಗೇನು ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ಅಮ್ಮು, ನನಗೆ ಯಾಕೋ ನೀನು ಅಲ್ಲಿ ಕೆಲಸ ಮಾಡೋದು ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಕಣೆ. ಅವತ್ತು ಒಂದಿನ ನೀನು ಲೇಟಾಗಿ ಬಂದೆ. ನಿನ್ನನ್ನು ಹೇಗೆಲ್ಲ ಗೋಳಿಕೋತಾರೋ ಅಂತ ಒಂದು ಗಾಬರಿ. ಹೋಗಲಿ ಬಿಡು, ಬಾ ಬಿಸಿ ಬಿಸಿ ಸ್ನಾನ ಮಾಡಿಕೊಂಡು ಊಟ ಮಾಡಿದಂತೆ. ನೀವು ಹೆಲ್ಪ್ ಮಾಡ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇದು ನನ್ನ ಮನೆ ಸಮಸ್ಯೆ ಅಂತ ಹೆಲ್ಪ್ ಮಾಡ್ತಿದ್ದೀನಿ. ನನಗೆ ಹತ್ತಿರದವ್ರು ಯಾರಿಗೆ ಹೀಗಾಗಿದ್ದಿದ್ರು ನಾನು ಇದನ್ನೇ ಮಾಡ್ತಾಯಿದ್ದೆ. ಇದನ್ನೆಲ್ಲ ನೋಡಿ ನಾನು ನಿಮ್ಮನ್ನು ಕ್ಷಮಿಸಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ಎಂಥ ಸ್ಟುಪಿಡ್ ಗುರು ನೀನು. ಅವರೇ ಹೇಳಿದ್ರು ತಾನೇ ಗೌತಮ್ ಬರ್ಡೇಗೆ ಅಂತ ಬಟ್ಟೆ ತೊಗೊಳಕ್ಕೆ ಬಂದಿದೆಯಾ ಅಂತ. ಈಗ ಅದಕ್ಕೇನು? ಗೌತಮ್ ಮಾಡ್ತಿರೋ ಉಪಕಾರಕ್ಕೆ ಒಂದೇ ಒಂದು ಶರ್ಟ್ ತೊಗೊಡ್ತಿದ್ದಾರಷ್ಟೇ. ನೀನು ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಹೀಗೆ ಮಾಡಿದ್ರೆ ಸ್ಟುಪಿಡ್ ನೀನು. ಫುಲ್ಲು ಪೊಸೆಸಿವ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದ್ದೀನಿ ಅಂತ ಅನಿಸ್ತಾ ಇಲ್ಲ? ಆರ್ತಿಯವರು ದೇವತೆ ಕಣೋ. ಯಾವತ್ತೂ ನೀನು ಆರ್ತಿ ಅವ್ರ ಮೇಲೆ ಡೌಟ್ ಪಡಬಾರ್ದು. ಫಸ್ಟ್ ಅವ್ರಿಗೆ ಕಾಲ್ ಮಾಡಿ ಸಾರಿ ಕೇಳಬೇಕು.
ಹಲೋ ಮೇಡಮ್, ಎಲ್ಲಿ ಹೊರಟ್ರಿ? ನಿಂಗೆ ಯಾಕೆ ಅವೆಲ್ಲ? ಅಮ್ಮಣ್ಣಿ, ನಾವೇ ನಮ್ಮ ಇನ್ಚಾರ್ಜು. ಇನ್ಚಾರ್ಜಾ? ಯಾವುದಕ್ಕೆ? ಅಮ್ಮ ನೀನೆಲ್ಲೂ ಹೊರಗೆ ಹೋಗ್ಬಾರ್ದಂತ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ. ನಾನೇ ಸೆಕ್ಯೂರಿಟಿ. ಏಯ್ ಜಾಗ ಬಿಡೆ, ನಂಗೆ ಕೆಲ್ಸಕ್ಕೆ ಲೇಟ್ ಆಗಿ. ಅಮ್ಮ 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 ಅಮ್ಮ. ಅಯ್ಯೋ ಸಾಕು, ಯಾಕ್ರೆ ಹೀಗೆ ಗಂಟ್ಲು ಹರ್ಕೋತಾ ಇದ್ದೀರಾ? ಅಕ್ಕ ನೋಡಮ್ಮ, ಆಫೀಸ್ಗೆ ಹೋಗ್ಬೇಕಂತೆ. ಹಾಗೆ ಇವಳು ನೋಡಮ್ಮ, ನಂಗೆ ಹೋಗಕ್ ದಾರಿನೇ ಬಿಡ್ತಾ ಇಲ್ಲ. ಅದಿತಿ, ಅಕ್ಕ ಒಬ್ಳು ಅಡುಗೆ ಮನೇಲಿ ಏನೋ ಮಾಡ್ತಿದ್ದಾಳೆ, ಹೋಗಿ ಸಹಾಯ ಮಾಡಮ್ಮ. ಅಯ್ಯೋ ಹೋಗು ಪುಟ್ಟ. ನೀನಂತ ಯಾವಾಗ್ಲೂ ಈ ಹಳೆ ಮುದ್ಕಿಗೆ ಸಪೋರ್ಟ್ ಮಾಡ್ತೀಯಾ? ಯಾವಳ ಹಳೆ ಮುಕ್ಕಿ? ನೀನು ಕಾಣೆ. ಅಯ್ಯೋ ಏನು ಹೆಸರಿಟ್ಕೋತೀರಪ್ಪ ನೀವೆಲ್ಲ. ಅಮ್ಮ ನೀನು ಹೋಗಿ ರೂಮಲ್ಲಿ ರೆಸ್ಟ್ ಮಾಡು. ರೆಸ್ಟಾ? ಆಗಲ್ಲಪ್ಪ, 4 ದಿನ ಆಫೀಸಿಗೆ ರಜಾ ಗಿಜಾ ಹಾಕೋದಕ್ಕಾಗಲ್ಲ. ಅಂಥದ್ದು ಏನಿದೆ 4 ದಿನದಲ್ಲಿ? ಇನ್ನು 7 ಡೇಸಲ್ಲಿ ಪ್ರಾಪರ್ ರೀಸನ್ ಹುಡುಕಿ ನೀನು ಟರ್ಮಿನೇಟ್ ಮಾಡ್ತೀನಿ, ನೋಡ್ತೀನಿ. ಒಂದ್ ವೇಳೆ ಆಗಿಲ್ಲ ಅಂದ್ರೆ? ಹಾಗೆ ಆಗುತ್ತೆ. ಒಂದು ವೇಳೆ ಆಗಲಿಲ್ಲ ಅಂದರೆ ನಾನು ನೀನು ಹೇಳ್ದಾಗ ಕೇಳ್ತೀನಿ. ಏನ್ ತಮಾಷೆನಮ್ಮ? ಕೆಲ್ಸ ಇದೆ, ಡೆಡ್ ಲೈನ್ ಬೇರೆ ಇದೆ. ಈ 4 ದಿನ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ಬೇಕು ಅಂತ ನಾನೇ ಚಾಲೆಂಜ್ ಹಾಕೊಂಡಿದ್ದೀನಿ. ಅಮ್ಮ ತಾಯಿ, ನೀನು ಚಾಲೆಂಜ್ ಹಾಕೊಂಡಾಗ ಏನು ಅವಾಂತರ ಮಾಡ್ಕೊಂಡಿದ್ಯಾ ಅಂತ ನಾನು ನೋಡಿಲ್ವಾ? ನಿನ್ನೆ ನೀನು ಬಂದಾಗ ಪರಿಸ್ಥಿತಿ ನೋಡಬೇಕಾಗಿತ್ತು. ಏನು ಬೇಕಾಗಿಲ್ಲ, ಹೋಗಿ ಮಲಕ್ಕೋ. ಅಮ್ಮ ಪ್ಲೀಸ್ ಅಮ್ಮ, ಹಾಗೆಲ್ಲ ಹಠ ಮಾಡಬೇಡ. ನೀ ನನ್ನ ಮುದ್ದು ಮರಿ ಅಲ್ವಾ? ನಾನು ನಿನ್ನ ಮರಿನಾ? ಇಲ್ಲ, ನಾನೇ ನಿನ್ನ ಮರಿ. ಅಕ್ಕಂಗೆ ಹೇಗೆ ದೇವಸ್ಥಾನಕ್ಕೆ ಹೋಗೋದು ಇಷ್ಟನೋ, ನನಗೂ ಹಾಗೆ ಕೆಲಸ ಮಾಡೋದಂದ್ರೆ ಇಷ್ಟ. ಯಾರೋ ಮುಟ್ಟಾಳ ಕಲ್ಲು ಹಾಕ್ತಾ ಅಂತ ಅದನ್ನ ಬಿಡೋದಕ್ಕಾಗತ್ತಾ? ಯಾರೇ ಮುಟ್ಟಾಳ? ಅದು ಬಿಡಮ್ಮ, ನಿನ್ನ ಮಗಳು ಎಂಥ ಪರಿಸ್ಥಿತಿಲೂ ಜಗ್ದೆ ಧೈರ್ಯವಾಗಿ ಕೆಲಸ ಮಾಡ್ತಾಳೆ ಅಂತ ನೀನು ಬೀಗಬೇಕು, ಗೊತ್ತಾ? ಜಾಸ್ತಿ ಬೀಗಕ್ಕೆ ಹೋಗಬಾರ್ದು, ಆಮೇಲೆ ಏನೇನೋ ಆದವ್ರನ್ನೂ ನೋಡಿದ್ದೀವಿ. ಏನಮ್ಮ ನೀನು, ಇಂಥ ಕೋಮಲೆ ಮೇಲೆ ನಿನ್ನ ಕರುಣೆನೇ ಬರ್ತಿಲ್ವಾ? ಜನ ಇವತ್ತು ಪರಿ ಮಗಳು ನೋಡೆ ಅಂತ ಗುರ್ತಿಸ್ತಾರೆ, ನಾಳೆ ಅಮೂಲ್ಯ ನಮ್ಮ ಅಂತ ಗುರ್ತಿಸೋದು ನಿನಗಿಷ್ಟ ಅಲ್ವಾ? ಯಾಕೆ ಹಾಗಂತ್ಯ? ಮಕ್ಕಳ ಹೆಸರಿಂದ ನಮ್ಮನ್ನು ಗುರ್ತಿಸೋ ಹಂಗಾದ್ರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಅಲ್ವಾ? ಹೆಣ್ಮಕ್ಳು ಒಲೆ ಮುಂದೆ ಕೂರಕ್ಕೆ ಮಾತ್ರ ಸೀಮಿತ ಅಲ್ಲ, ಹೊರಗೆ ಬಿದ್ದು ಧೈರ್ಯವಾಗಿ ಕೆಲಸ ಮಾಡೋ ಕಲೆನೂ ಗೊತ್ತು ಅಂತ ತೋರಿಸ್ತೀನಿ. ಅಷ್ಟು ಮುಖ್ಯ ಆದರೆ ಹೋಗ್ಬಿಡ್ಬಾ. ಇದು 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 ಏನೇ ಇದು, ಬೇಗ ಹೇಳೆ. ಒನ್ ಆ್ಯಂಡ್ ಓನ್ಲಿ ಪರಿಮಳ ಅಂದರೆ. ಹಾಯ್, ಹ್ಯಾಪಿ ಬರ್ಡೇ ಗೌತಮ್. ಥ್ಯಾಂಕ್ ಯು ಅಮ್ಮ. ಒಳ್ಳೇದಾಗ್ಲಪ್ಪ. ಏ ಎಲ್ಲರೂ ಬೇಗ ಬನ್ರಿ ಇಲ್ಲಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಸ್ವೀಟ್ ತೊಗೊಳ್ಳಿ. ಗೌತಮ್, ನಂಗೆ ಆಫೀಸಿಗೆ ಲೇಟ್ ಆಗ್ತಿದೆ. ಅದಿತಿ ಅಂಚು ಇವ್ರನ್ನ ಚೆನ್ನಾಗಿ ವಿಚಾರಿಸ್ಕೊಳ್ಳಿ. ನೀನು ಹೋಗಕ್ಕ, ನಿನ್ಮೇಲೆ ನಮ್ಮದೇ ದರ್ಬಾರು. ಬನ್ನಿ ಕುತ್ಕೊಳ್ಳಿ.